ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಅಲ್ಲಿ ಒಂದು ಇತಿಹಾಸನೇ ಕ್ರಿಯೇಟ್ ಆಗೋಯ್ತು ಗುರು. ಕೊನೆದಾಗುನು ಏನ್ ಇತಿಹಾಸ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಆ ಗೊತ್ತಿರೋ ವಿಚಾರ ಇನ್ನೊಂದ್ಸರಿ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ವಿಚಾರ ತಿಳಿಸ್ಬಿಡ್ತೀರಿ. ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಮೊದಲನೇ ಟೈಮ್ ನೋಡ್ತಾ ಇರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಿಗ್ ಬಾಸ್ ಇತಿಹಾಸದಲ್ಲಿ ನನಗೆ ಇಷ್ಟವಾದ ಸೀಸನ್ ಅಂದ್ರೆ ಒಂದು 4th ಸೀಸನ್, ಇನ್ನೊಂದು 10th ಸೀಸನ್, ಇನ್ನೊಂದು ಹೋದ ವರ್ಷ ನಡೀತು 11th ಸೀಸನ್. ಇಷ್ಟು ಸೀಸನ್ ಅಲ್ಲಿ ಒಂದಷ್ಟು ವಿಭಿನ್ನ ಹಾಗೆ ವಿನೂತನವಾಗಿ ವೋಟಿಂಗ್ ಲೈನ್ಗಳು ಮತ್ತೆ ಮೆಸೇಜ್ ವೋಟ್ಗಳು ನಡೀತಿತ್ತು. ಆದ್ರೆ ಈ ಸರಿ ವೋಟಿಂಗು ಇತಿಹಾಸದಲ್ಲೇ ಒಂದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತು ಗುರು. ಏನಂತಂದ್ರೆ ಬೇರೆ ಸೀಸನ್ಗಳಲ್ಲಿ ಯಾವ ತರ ಆಗ್ತಿತ್ತು ಅಂದ್ರೆ, ಮೊದಲನೇ ವಿನ್ನರ್ಗುನು ಹಾಗೆ ಎರಡನೇ ವಿನ್ನರ್ಗುನು ಏನೋ ಒಂದು 10 ಲಕ್ಷದಿಂದ 50 ಲಕ್ಷ ಅಂತರ ಇರೋದು. ಬಟ್ ಇತಿಹಾಸದಲ್ಲಿ ಇದೇ ಮೊದಲೇ ಬಾರಿಗೆ ಅನ್ಸುತ್ತೆ ಅಜಗಜಾಂತರ ವ್ಯತ್ಯಾಸ ಆಗಿರೋದು. ಏನ್ ವಿಚಾರ ಅಂತಂದ್ರೆ, ಇಲ್ಲಿ ಮೊದಲನೇ ವಿನ್ನರ್ ಅನ್ನೋದು ಸೈಡ್ಗೆ ಬಿಟ್ಟು 2, 3, 4, 5, 6 ಏನಿದ್ದಾರೆ ಅವ್ರದ್ದು ಆಕ್ಚುಲಿ ವೋಟಿಂಗ್ಗಳೇ ಸರಿಯಾಗಿ ನಡೆದಿಲ್ಲ. ಸುದೀಪ್ ಅವ್ರು ಹೇಳೋ ಪ್ರಕಾರ ಈ ಒಂದು ಸೀಸನ್ ಅಲ್ಲಿ 37 ಕೋಟಿ ವೋಟು ಮೊದಲನೇ ವಿನ್ನರ್ ಬಂದಿರೋದು. ಯಾರಿರ್ಬೋದು ಕಮೆಂಟ್ ಮಾಡಿ. ಎರಡನೇ ಅವ್ರಿಗೆ 23 ಕೋಟಿ ಚಿಲ್ಲರೆ ಬಂದಿದೆ, ಆಯ್ತಾ. ಇನ್ನು ಮಿಕ್ತವ್ರಿಗೆಲ್ಲ 8 ಕೋಟಿ 7 ಕೋಟಿ ಬಂದಿದೆ. ಅಷ್ಟು ಕೋಟಿ ಜನ ಎಲ್ಲಿದ್ದಾರೆ ಗುರು? ಕನ್ನಡದಲ್ಲಿ 6 ಕೋಟಿ ಅಂತ ನೀವ್ ಹೇಳ್ಬೋದು. ಆದರೆ ಒಬ್ಬರು ಅಂದ್ರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ವೋಟ್ ಮಾಡೋ ಆಪ್ಷನ್ ಇರೋದ್ರಿಂದ ಒಬ್ರು ಮಿನಿಮಮ್ 99 ಓಟ್ ಹಾಕ್ಬೋದು. ಆ 99 ಓಟು 37 ಕೋಟಿಗೆ ನಾವು ಅದನ್ನ ಇದು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. 37 ಕೋಟಿ ಡಿವೈಡೆಡ್ ಬೈ 99, 3 ಕೋಟಿ 7 ಲಕ್ಷ, 3 ಕೋಟಿ 7 ಲಕ್ಷ ಜನ ಅಲ್ಲಿಗೆ 99 ಓಟ್ನ 37 ಕೋಟಿ ಓಟ್ನ 99 ಇದು ಮಾಡಿದ್ರೆ ನಾವು 3 ಕೋಟಿ 7 ಲಕ್ಷ ಚಿಲ್ಲರೆ ಓಟ್ ಬರುತ್ತೆ. ಅದರಲ್ಲಿ ಕೆಲವರು ಒಂದೇ ಮೊಬೈಲಲ್ಲಿ 2 ಅಕೌಂಟ್ ಇಟ್ಟಿರ್ತಾರೆ, ಒಬ್ಬರೇ 2, 3 ಫೋನ್ ಇಟ್ಟಿರ್ತಾರೆ. ಸೊ ಇದರಲ್ಲಿ ಯಾರಾಗಿರ್ಬೋದು ಈ ಒಂದು ವಿನ್ನರ್? 37 ಕೋಟಿ ಓಟ್ ತಗೊಂಡು ವಿನ್ ಆಗಿರುವಂತ ವಿನ್ನರ್ ಯಾರಿರ್ಬೋದು? ನಾನು ಗೆಸ್ ಮಾಡ್ಬೋದು ಯಾರಿರ್ಬೋದು ಅಂತಂದ್ರೆ, ಇವತ್ತಿನ ಒಂದು ಕ್ರೇಜ್ನ ನೋಡಿದ್ರೆ 100% ಈ ಓಟು ಗಿಲ್ಲಿಯವ್ರಿಗೆ ಬಂದಿರುತ್ತೆ. ಅಕಸ್ಮಾತ್ ಏನಾದರೂ ಬೇರೆ ಥರ ಏನಾದರೂ ಜಾದು ನಡೆದು ಏನಾದರೂ ಆದರೆ ಅಶ್ವಿನಿ ಗೌಡ ಅವ್ರಿಗೆ ಬಂದಿರುತ್ತೆ. ಅಶ್ವಿನಿ ಗೌಡ ಅವ್ರಿಗೆ ಬಂದಿರುತ್ತಾ ಇಲ್ಲ ಗಿಲ್ಲಿಯವ್ರಿಗೆ ಬಂದಿರುತ್ತಾ? ಇನ್ಯಾರು ಈ ಒಂದು ಲೈನಲ್ಲಿ ಅಷ್ಟು ಕಾಂಪಿಟೇಟರ್ ಇಲ್ಲ ಗಿಲ್ಲಿಗೆ. ಇದ್ರೆ ಅಶ್ವಿನಿ ಅಥವಾ ರಕ್ಷಿತ್ ಅವ್ರು ಇರ್ಬೋದು. ಅವ್ರದ್ದು ಯಾವ ಥರ ವೋಟಿಂಗ್ ಆಗಿರ್ಬೋದು, ಎಷ್ಟು ಬಂದಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. 100% ನನ್ನ ಪ್ರಕಾರ ಗಿಲ್ಲಿಗೆ ವಿನ್ನಿಂಗ್ ಚಾನ್ಸಸ್ ತುಂಬ ಇದೆ. ಹೌದು ಇಲ್ಲ ಕಮೆಂಟ್ ಮಾಡಿ. ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ, ಯಾರು ರನ್ನರ್ ಅಪ್ ಆಗ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಪ್ಡೇಟ್ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿ ತನಕ ಎಲ್ಲರೂ ದಯವಿಟ್ಟು ಯಾರು ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.